ಹೆಲೋ ಎವ್ರಿವನ್, ಅಸ್ಲಾಂ ವಲೈಕುಮ್. ನಮಸ್ಕಾರ ಎಲ್ಲರಿಗೂ. ಹೇಗಿದ್ದೀರಾ? ಇವತ್ತು ಮಾಡೋಣ ಗ್ರೀನ್ ಮಸಾಲದು ಕೈಮಾ. ಸೊ ಇದೊಂದು ಬಂದು ನಮ್ಮ ಮನೆ ಸ್ಪೆಷಲ್ ರೆಸಿಪಿ, ತುಂಬ ಇಷ್ಟ ನಮ್ಮ ಮನೇಲಿ ಎಲ್ಲರಿಗೂ. ಸೊ ಇವತ್ತು ಈ ರೆಸಿಪಿ ಮಾಡೋಣ. ಫಸ್ಟಾಗಿ ಇಲ್ಲಿ ಮಟನ್ ಕೀಮಾನ ಚೆನ್ನಾಗಿ ವಾಶ್ ಮಾಡ್ಕೊಂಡಿದ್ದೀನಿ. ಒಂದು 3-4 ಟೈಮ್ಸ್ ವಾಶ್ ಮಾಡಬೇಕು. ಇದರಲ್ಲಿ ಸಾಲ್ಟ್ ಮತ್ತು ವೆನಿಗರ್ ಹಾಕಿ ವಾಶ್ ಮಾಡಿದ್ರೆ ತುಂಬ ಸ್ಮೆಲ್ಲೆಲ್ಲ ಏನೂ ಬರಲ್ಲ, ಮಟನ್ ಸ್ಮೆಲ್. ಸೊ ಫಸ್ಟ್ ಅದನ್ನು ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿದ್ದೀನಿ. 1 ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಮತ್ತು ಗ್ರೀನ್ ಚಿಲ್ಲಿ ಪೇಸ್ಟ್ ಹಾಕಿ ಮ್ಯಾರಿನೇಟ್ ಮಾಡ್ಕೊಂಡಿದ್ದೀನಿ. ಅದನ್ನು ಮ್ಯಾರಿನೇಟ್ ಮಾಡೋಕ್ಕೆ ಇಟ್ಬಿಟ್ಟು ಒಂದು 30 ಮಿನಿಟ್ಸ್ 40 ಮಿನಿಟ್ಸ್ ಮ್ಯಾರಿನೇಟ್ ಆದರೆ ಒಳ್ಳೆಯದು, ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ನೆಕ್ಸ್ಟ್ ಒಂದು ಬಿಸಿ ಪ್ಯಾನಲ್ಲಿ ಆಯಿಲ್ ಹಾಕ್ಕೊಂಡು ಅದಕ್ಕೆ ಒಂದು ದೊಡ್ಡ ಆನಿಯನ್ನ ಚಾಪ್ ಮಾಡ್ಕೊಂಡಿದ್ದೀನಿ ಚಿಕ್ಕದಾಗಿ. 1 ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಕೊಂಡಿದ್ದೀನಿ. ಫಸ್ಟ್ ಕೂಡ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿದ್ರಿಂದ ಬರೀ 1 ಸ್ಪೂನ್ ಹಾಕಿದ್ದೀನಿ. ಇದನ್ನು ಸ್ವಲ್ಪ ಚೆನ್ನಾಗಿ ಪಿಂಕ್ ಆಗೋವರೆಗೂ ಹುರ್ಕೋಬೇಕು. ಹುರ್ಕೊಂಡ್ಮೇಲೆ ಮ್ಯಾರಿನೇಟ್ ಮಾಡಿಟ್ಟಿರೋ ಮಟನ್ನ ಕೀಮಾನ ಹಾಕ್ಕೊಂಡು ಇದನ್ನು ಇವಾಗ ಬರೀ ಬೇಯಿಸ್ಕೊಳ್ಳೋಕೆ ಇಡ್ತಾ ಇರೋದು. ಸೊ ಡ್ರೈ ಮಸಾಲಾಸ್ ಹಾಕ್ಕೊತಾ ಇದ್ದೀವಿ. ರೆಡ್ ಚಿಲ್ಲಿ ಪೌಡರ್ ಬಿಟ್ಟು ಬೇರೆ ಎಲ್ಲ ಮಸಾಲೆ ಹಾಕ್ತಾಯಿದ್ದೀವಿ. ಅರ್ಧ ಸ್ಪೂನ್ ಅರ್ಶಿಣದ ಪುಡಿ, ಅರ್ಧ ಸ್ಪೂನ್ ಕೊರಿಯಾಂಡರ್ ಪೌಡರ್, ಅರ್ಧ ಸ್ಪೂನ್ ಜೀರಾ ಪೌಡರ್ ಹಾಕಿದ್ದೀನಿ, ಮತ್ತು ಗರಂ ಮಸಾಲ ಕೂಡ ಆ್ಯಡ್ ಮಾಡ್ಕೊಂಡಿದ್ದೆ. ಇದನ್ನು ಬೇಯಿಸ್ಕೊಳ್ಳೋಕ್ಕೆ ಒಂದು ಅರ್ಧ ಗಂಟೆ ಇಟ್ಟಿದ್ದೆ. ಸೊ ಇದು ಚೆನ್ನಾಗಿ ಬೆಂದೋಗಿದೆ. ಇದರಲ್ಲಿ ಈಗ ಪೊಟ್ಯಾಟೊ ಹಾಕ್ತಾಯಿದ್ದೀನಿ. ಆಲೂಗಡ್ಡೆ ನಮ್ಮ ಮನೇಲಿ ತುಂಬ ಇಷ್ಟ ಮಟನ್ ಚಿಕನ್ ಜೊತೆ. ಸೊ ಎಲ್ಲ ಚಿಕನ್ ಮಟನ್ ರೆಸಿಪೀಸಲ್ಲೂ ನಾನು ಆದಷ್ಟು ಹಾಕ್ತೀನಿ. ಇದರಲ್ಲಿ ಒಂದು ಅರ್ಧ ಕಪ್ ಅಷ್ಟು ಮೊಸರು ಹಾಕ್ತಾಯಿದ್ದೀನಿ. ನಿಮಗೆ ಗ್ರೇವಿ ಒಂಚೂರು ಬೇಡ ಅಂದರೆ ಇದೇನು ಹಾಕೋಷ್ಟಿರಲ್ಲ. ನನಗೊಂದು ಸ್ವಲ್ಪ ಗ್ರೇವಿ ಬೇಕಿತ್ತು, ಸೊ ಮೊಸರು ಹಾಕಿದ್ದೀನಿ ನೀರು ಹಾಕೋ ಬದಲು. ಇದರಲ್ಲಿ ಲಾಸ್ಟಲ್ಲಿ ಚಾಪ್ ಮಾಡಿರೋ ಪುದೀನ ಮತ್ತು ಕೊತ್ತಂಬರಿ ಒಂದು ಹ್ಯಾಂಡ್ಫುಲ್ ಅಷ್ಟು ಹಾಕಿದ್ದೀನಿ. ಇದನ್ನು ಕ್ಲೋಸ್ ಮಾಡಿ ಒಂದು ಪೊಟ್ಯಾಟೊ ಕುಕ್ ಆಗೋವರೆಗೂ ಬಿಟ್ಟಿದ್ದೀನಿ. ಈಗ ನೋಡಿ ರೆಡಿಯಾಗಿದೆ. ಇದನ್ನು ಪ್ಲೇಟ್ ಮಾಡ್ಕೋಬೋದು. ಒಂದು ಚಪಾತಿ ಜೊತೆ ಇಲ್ಲಾಂದರೆ ಪರೋಟ ಜೊತೆ ತುಂಬ ಚೆನ್ನಾಗಿರುತ್ತೆ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.